ಇವತ್ತು ನಿಮಗೆ ಎಂತ ಅಡುಗೆ ಬೇಕು? ಏಡಿಯ, ಬೂತೆಯ, ಬಂಗುಡೆ ಎಂತ ಬೇಕು ನೋಡಿ. ಇವತ್ತು ಏಡಿ ತಂದದ್ದು. ನಾನ್ ವೆಜಿಟೇರಿಯನ್ಸ್ ಗೆ ಒಂದು ಒಳ್ಳೆ ಅಡುಗೆ ಮಾಡಿ ಕೊಡುವ. ವೆಜಿಟೇರಿಯನ್ಸ್ ಸುಮ್ಮನೆ ಇದ್ದು ನೋಡಿದ್ರೆ ಆಯ್ತು, ಎಂತ ಹೇಳಿಕ್ಕಿಲ್ಲ. ವೆಜಿಟೇರಿಯನ್ಸ್ ಇದಕ್ಕೆ ಉಂಟಲ್ಲ ಕೆಜಿಗೆ 200 ರೂಪಾಯಿ ಉಂಟು. ಇದರಲ್ಲಿ ಒಂದು 600 ಗ್ರಾಮ್ ಉಂಟು. ಮತ್ತೆ ರಪ 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 ಅಡುಗೆ ಮಾಡುವ. ಈ ರೀತಿ ಉಂಟು ಏಡಿ, ಕಾಲು, ಕೈ, ಕಣ್ಣು ಎಲ್ಲ ಉಂಟು ನೋಡಿ. ಈ ರೀತಿ ತೆಂಗಿನಕಾಯಿ, ಅಡಿಕೆ ಮರ ಅದೆಲ್ಲ ಅಡಿಕೆ ಗಿಡ ಆಗ್ಬೇಕು ಅಂತ ಇರ್ತದಲ್ಲ, ನೆಡ್ಬೇಕು ಅಂತ ಇರ್ತದಲ್ಲ. ಅವ್ರೆಂತ ಮಾಡ್ಬೇಕು, ಹಳೆಯ ಗಿಡದ ತೆಂಗಿನಕಾಯಿ ಅಥವಾ ಅಡಿಕೆಯನ್ನೆಲ್ಲ ತಗೊಳ್ಬೇಕು. ಇದು ನೋಡಿ 50 ವರ್ಷದ ಮರದ್ದು ತೆಂಗಿನಕಾಯಿ ನಮಗೆ ನೆಡ್ಲಿಕ್ಕೆ ಉಂಟು, ಸುಮಾರು ಉಂಟು. ಹಾಗೆ ಇದು ಹಳೆ ಮರದ್ದು ತೆಂಗಿನ ಮರ ಕಾಣ್ತಾ ಉಂಟಲ್ಲ, ಅದಕ್ಕೆ 10 ವರ್ಷ ಆಯ್ತು. ಅದೆಲ್ಲ ಆಗುದಿಲ್ಲ, ಅಂತದೆಲ್ಲ ತೆಂಗಿನಕಾಯಿ ಆಗುದಿಲ್ಲ. ನೀವು ತಗೊಳ್ಳುವಾಗ ಹಳೆಯದ್ದು ಅಡಿಕೆ ಅಥವಾ ತೆಂಗಿನಕಾಯಿ ತಕೊಂಡು ನೆಡ್ಬೇಕು. ಹೊಸತ್ತು ಮರದ್ದು ತೆಂಗಿನಕಾಯಿ ಎಲ್ಲ ತಗೊಳ್ಬಾರ್ದಂತೆ. ಯಾಕೆ ಅಂತ ಗೊತ್ತಿಲ್ಲ ಅಂತ. ಈ ಅಜ್ಜಜ್ಜಿಂದಿರೆಲ್ಲ ಉಂಟಲ್ಲ, ಅರ್ಧ ಹೇಳಿ ಅಮ್ಮನ ಹತ್ರ ಸೀದಾ ಮೇಲೆ ಹೋಗಿದ್ದಾರೆ. ಅರ್ಧ ವಿಷಯ ಹೇಳಿದ್ದಾರೆ, ಫುಲ್ ಹೇಳಿಲ್ಲ. ಯಾಕೆ ಅದು ಆಗುದಿಲ್ಲ, ಹೊಸತ್ತು ಅಡಿಕೆ ಯಾಕೆ ಆಗುದಿಲ್ಲ ನಮ್ಗೆ ಸಹ ಗೊತ್ತಿಲ್ಲ. ಎಷ್ಟು ಚಂದದ ಎಂತ ಇದು ಏಡಿಯ ಗ್ರೇವಿ, ಎಷ್ಟು ಚಂದ ಉಂಟು ನೋಡಿ. ಏಡಿದ ಅಡುಗೆ ಎಲ್ಲ ಮಾಡ್ತಾರಲ್ಲ, ಅದು ಯಾರಿಗೆ ಹೀಟ್ ಉಂಟು ಬಾಡಿ ಅವರು ಸ್ವಲ್ಪ ತಿನ್ಲಿಕ್ಕೆ, ಇಲ್ಲದಿದ್ರೆ ಭಯಂಕರ ಹೀಟ್ ಆಗ್ತದೆ. ಸ್ವಲ್ಪ ತಿಂದ್ರು ಎಷ್ಟು ರುಚಿ ಗೊತ್ತುಂಟಾ ನಿಮ್ಗೆ. ಎಂತ ಯಾವ ಮೀನು ಫ್ರೈ ಎಲ್ಲ ಬೇಕು, ಅಡುಗೆ ಎಲ್ಲ ಬೇಕು, ನೀವು ಮಂಗಳೂರು ಸೈಡ್ ಬಂದ್ರೆ ಉಂಟಲ್ಲ, ಬೇರೆ ಬೇರೆ ನಿಮ್ಗೆ ಮೀನೆಲ್ಲ ಸಿಗ್ತದೆ. ಬೇರೆ ಬೇರೆ ಎಂತ ಅಡುಗೆಲ್ಲ ಹೋಟೆಲಲ್ಲೆಲ್ಲ ಇರ್ತದಲ್ಲ, ಭಾರಿ ರುಚಿ ಇರ್ತದೆ ನೋಡಿ. ಇದು ಏಡಿಯನ್ನು ಉಂಟಲ್ಲ, ಯಾರು ತಿನ್ಲಿಲ್ಲ ನೋಡಿ, ಒಮ್ಮೆ ತಿಂದು ನೋಡಿ. ಯಾರೆಲ್ಲ ನಾನ್ ವೆಜಿಟೇರಿಯನ್ಸ್ ಇದ್ದೀರಲ್ಲ, ವೆಜ್ನವರು ಉಂಟಲ್ಲ, ಸೊಪ್ಪಿನ ಪದಾರ್ಥ ಎಲ್ಲ ತಿಂದ್ರೆ ಆಯ್ತು. ಮಳೆ ಬರ್ಲಿಕ್ಕಾಗಿದೆ, ಗುಡುಗು ಬರ್ತಾ ಉಂಟು. ಮಳೆ ಬರ್ಲಿಕ್ಕೆ ಮೋಡ, ಫುಲ್ ಮೋಡ, ಗಾಳಿ ಅಲ್ಲ. ಕೆಲವರಿಗೆ ಉಂಟಲ್ಲ ಇದನ್ನೆಲ್ಲ ನೋಡುವಾಗ ಹೆದ್ರಿಕೆ ಆಗುದು. ಎಂತಕ್ಕೆ ಹೆದರಿಕೆ? ನಾವೆಲ್ಲ ಕಾಯ್ತಿರ್ತೇವೆ ಯಾವಾಗ ಪದಾರ್ಥ, ಯಾವಾಗ ಅಡುಗೆ ಆಗ್ತದೆ, ಯಾವಾಗ ರುಚಿ ಮಾಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿ. ಹೆದ್ರಿಕೆ ಎಂತದಿಲ್ಲ. ಒಮ್ಮೆ ಇದನ್ನು ರುಚಿ ನೋಡಿದವರು ಉಂಟಲ್ಲ, ಮತ್ತೆ ಬೇಡ ಹೇಳುದಿಲ್ಲ, ತಿಂತಾರೆ. ಮತ್ತೆ ಮಳೆ ಬರುವಾಗ ಉಂಟಲ್ಲ, ನಮ್ಮ ಆಚೆ ತೋಡಿನ ಸೈಡ್ ನೀರೆಲ್ಲ ಹೋಗ್ತದಲ್ಲ, ಅಲ್ಲೆಲ್ಲ ಸಿಗ್ತದೆ. ತೋಡಿಯಲ್ಲಿ ಸಿಗುವ ಏಡಿಗಳೆಲ್ಲ ಭಯಂಕರ ರುಚಿ. ಮತ್ತೆ ಯಾರಾದ್ರೂ ಉರ್ಚಿದ್ರೆ ಉಂಟಲ್ಲ, ಮತ್ತೆ ಹೇಳುದೇ ಬೇಡ. ಮತ್ತೆ ನೆಕ್ಸ್ಟ್ ಯಾವ್ದಾದ್ರು ಅಡುಗೆ ಬೇಕಾದ್ರೆ ಹೇಳಿ, ಅಡುಗೆ ಮಾಡಿ ಕೊಡುವ. ನಿಮ್ಮ ಬದಲು ನಾನೇ ತಿಂತೇನೆ. ಮತ್ತೆ ವಾಪಸ್ ಬರುವ ಮಾತಾಡ್ಲಿಕ್ಕೆ. ಬಾಯ್.